ಹಾಗಾದ್ರೆ ನಿನ್ ಹಣ್ಗಳು ಬೇಡವಾ? ಹಣ್ಗಳ ಬೇಕು ಬೇಕು. ಹಲೋ ಸ್ವೀಟ್ ಆರ್ಟ್ಸ್, ಇದೇನಪ್ಪ ಇವರು ಜಗಳ ಆಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ, ನೋಡಿದ್ರೆ ಪ್ಯಾರಟ್ ತರ ವೇಷನೂ ಹಾಕಿದ್ದಾರೆ ಅಂತ ನೋಡ್ತಿದ್ದೀರಾ? ಇಲ್ಲಿ ARRC ವೈಲ್ಡ್ ಲೈಫ್ ಅವ್ರ ಕಡೆಯಿಂದ ಪಕ್ಷಿಗಳ ಸುರಕ್ಷತೆಗಾಗಿ ಬೀದಿ ನಾಟಕದ ಮೂಲಕ ಜನರಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸ್ತಿದ್ದಾರೆ. ಈ ಬೀದಿ ನಾಟಕ ಅನ್ನೋದು ಜನರಿಗೆ ನೇರವಾಗಿ ತಲುಪಿಸುವ ಶಕ್ತಿಶಾಲಿ ಮಾಧ್ಯಮವಾಗಿದೆ. ಈಗಿನ ಜನರೇಷನ್ ಅಲ್ಲಿ ಈ ಬೀದಿ ನಾಟಕ ಎಲ್ಲ ತುಂಬಾ ಕಡಿಮೆ ನೋಡೋದಿಕ್ ಸಿಗೋದು. ಎಲ್ಲಿ ಜನಸಂದಣಿ ಇರುತ್ತೆ ಅಲ್ಲಿ ಯಾವುದೇ ಸ್ಟೇಜ್ ಇಲ್ದೇನೆ, ಯಾವುದೇ ಮೇಕಪ್ ಇಲ್ದೇನೆ ನಡೆಸುವಂತದ್ದಾಗಿರುತ್ತೆ. ಇವಾಗ ಸಿಕ್ಕಿರೋ ಚಾನ್ಸ್ ನಾವ್ಯಾಕೆ ಮಿಸ್ ಮಾಡ್ಕೊಳ್ಳೋಣ? ಬನ್ನಿ ನೋಡ್ಕೊಂಡ್ ಬರೋಣ. ಚೆನ್ನಾಗಿದೆ ಅಂತ ಹಂಗೆ ನೋಡಿ ಹೋಗ್ಬಿಡ್ಬೇಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದೇ ಇನ್ಫಾರ್ಮೇಟಿವ್ ವಿಡಿಯೋ ಇನ್ ಮುಂದೆ ನೋಡ್ತಾ ಇರಿ. ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ. ಕೂತಿ ಹೆಣ್ಣ ಗಂಡ ವರ್ತಿಸಬ ಇರಲಿ, ಬುದ್ಧಿವಂತರ ಪ್ರೀತಿ ನಮ್ಮ ಮ್ಯಾಲ. ಕೂತಿರಿ ಹೆಣ್ಣ ಗಂಡ ವರ್ತಿಸಬ ಇರಲಿ, ಬುದ್ಧಿವಂತರ ಪ್ರೀತಿ ನಮ್ಮ ಮ್ಯಾಲ. ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ. ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಧಿಕಾರ 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 ಧಿಕಾರ. ಇರಿ ಸರ್, ಯಾಕೇನಾಯ್ತು? ಯಾಕೆ ಹಿಂಗ್ ಧಿಕಾರ ಕೊಡ್ತಾ ಇದೀರಾ? ಏನ್ ನಿಮ್ ಸಮಸ್ಯೆ ಹೇಳಿ. ಸಮಸ್ಯೆ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲ ಮಾತನ್ನ ಯಾರು ಕೇಳ್ತಾ ಇಲ್ಲ. ಧಿಕಾರ ಧಿಕಾರ ಧಿಕಾರ. ನೀವೇ ತೀರ್ಮಾನ ತಗೊಂಡ್ರೆ ಹೇಗೆ? ಏನ್ ಹೇಳಿ. ಇಲ್ಲ ಸರ್, ಆಗಲ್ಲ. ನಮ್ ಸಮಸ್ಯೆಗೆ ಪರಿಹಾರ ಸಿಗೋ ತನಕ ನಮ್ ಹೋರಾಟ ನಿಂತಲ್ಲ, ನಾವ್ ಯಾರ ಮಾತು ಕೇಳಲ್ಲ. ಸರಿ ಸರ್, ಇಷ್ಟ. ನಿಮ್ ಹೋರಾಟಕ್ಕೆ ನಾನು ಅಡ್ಡಿ ಪಡ್ಸೋಕ್ ಬರಲ್ಲ. ಆದ್ರೆ ನೀವೇ ಯೋಚನೆ ಮಾಡಿರು, ನೀವು ಈ ರೀತಿ ನಿಂತ್ಕೊಂಡು ಕೂಗ್ತಾ ಇದ್ರೆ ನಿಮ್ ಗಂಟು ನೋವು ಸತ್ತಿರ ಯಾವುದೇ ಪ್ರಯೋಜನ ಆಗಲ್ಲ ನೋಡಿ. ಹಾಗಿದ್ರೆ ಏನ್ ನಿಮ್ ಮಾತಾಡ್ತಾ ನಮ್ಗೆ ಹೋರಾಟದಿಂದ ಏನು ಪ್ರಯೋಜನ ಇಲ್ಲ ಅಂತಾರ? ಹಾಗಲ್ಲ ಸರ್, ನಾನು ಹೇಳಿದ್ದು ನಿಮ್ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಗ್ಬೇಕು ಅಂದ್ರೆ ಸರಿಯಾದ ದಾರಿ ಹೋಗ್ಬೇಕು. ಈಗ ನಾನು ಕೇಳ್ತಾ ಇದ್ದೀನಲ್ವಾ, ನಿಮ್ ಸಮಸ್ಯೆ ಏನು ಅಂತ ಹೇಳಿ. ಸರಿ ಸರ್, ನೀವ್ ಹೇಳ್ದಂಗೆ ಆಗ್ಲಿ. ಈಗ ನಮ್ ಸಮಸ್ಯೆ ಕಿಲ್ಲರ್ ಮಾಂಜ ಸರ್. ಕಿಲ್ಲರ್ ಮಾಂಜನ ಹಂಗಂದ್ರೇನು ಸರ್? ಮಕ್ಕಳು ಗಾಳಿಪಟ ಆರಿಸೋದಕ್ಕೆ ಅಂತ ಬಳಸ್ತಾರಲ್ಲ ಸರ್ ದಾರ, ಆ ದಾರನ ಕಿಲ್ಲರ್ ಮಾಂಜ. ಅದ್ರಿಂದ ನಿಮ್ಗೆ ಎಂತಂದ್ರಿ ಸಮಸ್ಯೆ? ಅಲ್ಲ ಸರ್, ಈ ದಾರದಿಂದ ಏನ್ ಸಮಸ್ಯೆ ಅಂತ ಕಲ್ತಿರ್ತೀರಲ್ಲ, ಇದೇನ್ ಸಾಮಾನ್ಯವಾದ ದಾರ ಅನ್ಕೊಂಡಿದೀರಾ? ಇದೊಂದು ವಿಷಪೂರಿತವಾದ ದಾರ. ಅದಲ್ಲದೆ ಈ ದಾರದಿಂದ ಪಟ ಹಾಕೋದ್ರಿಂದ ಸಾವಿರಾರು ಪಕ್ಷಿಗಳು, ಮಕ್ಕಳು, ಜನರ ಪ್ರಾಣಕ್ಕೆ ಹಾನಿ ಆಗ್ತಾ ಇದೆ. ಎಷ್ಟೋ ಸಲ ಮಕ್ಕಳು ಗಾಳಿಪಟ ಆರಿಸುವಾಗ ಆ ಪಟ ಮರಗಳಿಗೆ, ಲೈಟ್ ಕಂಬಗಳಿಗೆ ತಗಲಕೊಳ್ಳುತ್ತೆ. ಅದನ್ನ ಯಾರು ಬಿಡಿಸೋದೇ ಇಲ್ಲ. ಈ ದಾರ ನಮ್ ಬರಿಗಣ್ಣಿಗೆ ಕ್ಲಿಯರ್ ಆಗಿ ಕಾಣಿಸೋದು ಇಲ್ಲ. ಆ ಕಾಣದೇ ಇರೋ ದಾರನೇ ಸಾವಿರಾರು ಪಕ್ಷಿಗಳು, ಮಕ್ಕಳು ಹಾಗೂ ಜನರ ಪ್ರಾಣಕ್ಕೆ ಹಾನಿ ಮಾಡ್ತಾ ಇರೋದು. ಈ ವಿಚಾರವಾಗಿ ನಾವು ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ, ಹಾಗೆ ಎಲ್ಲ ಕಡೆ ತಿಳಿಸಿದೀವಿ ದಾರ ಬ್ಯಾನ್ ಆಗ್ಬೇಕು ಅಂತ. ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ದಾರಗಳ ಮಾರಾಟ ನಡೀತಾನೆ ಇದೆ, ಪಕ್ಷಿಗಳ ಪ್ರಾಣ ಹೋಗ್ತಾನೆ ಇದೆ. ಇವಾಗ ಅರ್ಥ ಆಯ್ತು ಸರ್ ನಮ್ಗೆ ನಿಮ್ ಸಮಸ್ಯೆ ಏನು ಅಂತ. ಈ ವಿಷಯನ ನಾವು ಎಲ್ರಿಗೂ ತಲುಪಿಸ್ಬೇಕು, ಮನೆ ಮನೆ ಬೀದಿಗೆ ಹೋಗಿ ತಲುಪಿಸ್ಬೇಕು. ನಮ್ಮ ಹೋರಾಟದ ದಿಕ್ಕನ್ನ ಬದಲಾಯಿಸಬೇಕು. ಇನ್ಮೇಲೆ ಏನೇ ಆದ್ರೂ ನಮ್ ಧ್ವನಿ ಕಿಲ್ಲರ್ ಮಾಂಜ ಬಳಸೋದ್ ಬೇಡ. ಖಂಡಿತ ಸರ್, ಕಿಲ್ಲರ್ ಮಾಂಜ ಬಳಸೋದ್ ಬೇಡ, ಕಿಲ್ಲರ್ ಮಾಂಜ ಬಳಸೋದ್ ಬೇಡ, ಕಿಲ್ಲರ್ ಮಾಂಜ ಬಳಸೋದ್ ಬೇಡ. ಅಲ್ಲೋಡ ಗಾಳಿಪಟ ದೂರವಾಗಿದೆ. ನಾವು ಗಾಳಿಪಟ ಹಾಕೋಣ. ನಾವು ಗಾಳಿಪಟ ಗಾಳಿಪಟ ಮಾಡಕ್ಕೆ ಕವರ್ ಬೇಕು, ಕಡ್ಡಿ ಬೇಕು, ದಾರ ಬೇಕು. ಇಷ್ಟೆಲ್ಲ ಇದ್ರು ಪಟ ಮಾಡಕ್ಕಾದ್ರು ಬರಲ್ಲ. ನಿಂಗೆ ಬರುತ್ತಾ? ನಂಗೆ ಪಟ ಮಾಡಕ್ ಬರುತ್ತೆ ಕಣ. ಹಂಗಾದ್ರೆ ನಡಿ ಬಂದೆ. ಏನು ನಂಗೆ ಪಟ ಮಾಡಕ್ಕೆಲ್ಲ ಬರುತ್ತೆ, ಆದ್ರೆ ಅದಕ್ಕೆ ಸೂಟ್ ಕಟ್ಟಕ್ಕೆ ಬರುತ್ತೆ. ನಮ್ಮ ಅಪ್ಪನ ಕಟ್ಟಕ್ಕೆ ಬರುತ್ತೆ, ಅವ್ರ ಕಟ್ಟಕ್ಕೆ ನಡಿ ಮತ್ತೆ ಹಂಗಾರೆ ಹೋಗೋದ. ಅಪ್ಪ ಏನಪ್ಪ, ನಾವು ಪಟ ಮಾಡಿದ್ದೀವಿ, ಇದಕ್ಕೆ ಸೂತ್ರ ಕಟ್ಕೊಡಪ್ಪ. ಅಷ್ಟೇ ತಾನೇ, ಕೊಡೋ ಮಣ್ಣೆ ಕಟ್ಕೊಡ್ತೀನಿ. ದಾರ ಇಲ್ಲ
ದಾರ ಕೊಡು. ಸರಿಯಾಗಿ ನೋಡ್ಕೊಳ್ಳಿ ಎಷ್ಟೆತ್ತದು ಅಂತ. ಸರಿನಪ್ಪ. ಕಿಲ್ಲರ್ ಮಂಜ ಬಳಸೋದ್ ಬೇಡ, ಕಿಲ್ಲರ್ ಮಂಜ ಬಳಸೋದ್ ಬೇಡ, ಕಿಲ್ಲರ್ ಮಂಜ ಬಳಸೋದ್ ಬೇಡ. ಏನ್ ಮಾಡ್ತಾ ಇದ್ದೀರಾ ಸರ್? ಏನಿಲ್ಲ ಸರ್, ಮಕ್ಕಳು ಗಾಳಿಪಟ ಹಾರಿಸ್ಬೇಕು ಅಂತ ಅಂದ್ರೆ ಸೂತ್ರ ಕಟ್ಕೊಡ್ತಾ ಇದೀನಿ ಅಷ್ಟೇ. ಅಲ್ಲ ಸರ್, ಈ ರೀತಿ ನೀವು ಕಂಡಲ್ಲಿ ಪಟ ಹಾರಿಸೋ ಆಗಿಲ್ಲ. ಈ ರೀತಿ ನೀವು ಪಟ ಹಾರಿಸ್ತಾ ಇರೋದ್ರಿಂದ ನಿಮ್ ಮೇಲೆ ಕಾನೂನು ಕ್ರಮ ತಗೋಬಹುದು. ಕಾನೂನು ಕ್ರಮನ? ನನಗೆ ಕೊಲೆ ಮಾಡ್ತಾ ಇದ್ದೀರಾ ಸರ್? ಹೌದು, ನೀವು ಕೊಲೆನೇ ಮಾಡ್ತಾ ಇರೋದು. ಏನ್ ಸರ್ ನೀವು ಮಾತಾಡ್ತಾ ಇರೋದು? ನಿಮ್ಮ ತಲೆ ಸರಿ ಇಲ್ಲ ಅನ್ಸುತ್ತೆ. ಜಗಳ ಆಡೋದ್ರಿಂದ ಯಾವ ಸಮಸ್ಯೆನೂ ಪರಿಹಾರ ಆಗಲ್ಲ ನೋಡಿ. ಜಗಳ ನಾವ್ ಆಡ್ತಾ ಇಲ್ಲ ರೀ, ಅವ್ರು ಆಡ್ತಿರೋದು. ನೋಡಿ ಸರ್, ನೀವ್ ಹೇಳ್ತಾ ಇರೋದು ಕರೆಕ್ಟ್, ಆದ್ರೆ ನೀವು ಪಟ ಹಾರಿಸ್ತಾ ಜಾಗ ಕರೆಕ್ಟ್ ಆಗಿಲ್ಲ ನೋಡಿ. ಅಲ್ಲ ಸರ್, ಪಾಪ ಮಕ್ಕಳೇನು ಆಸೆ ಪಟ್ರು. ನೀವ್ ಹೇಳಿ, ಈ ವಯಸ್ಸಲ್ಲಿ ಅವ್ರು ಗಾಳಿಪಟ ಹಾರಿಸ್ತಾರೆ, ಇನ್ನವಾಗ ಹಾರಿಸ್ತಾರೆ? ಖಂಡಿತವಾಗ್ಲೂ ನೀವ್ ಹೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ ಸರ್. ಕೊಡಿಲಿ, ಈ ದಾರ ಕೊಡಿಲಿ ಸರ್. ಈ ದಾರ ಇದೆಯಲ್ಲ, ಇದು ಸಾಮಾನ್ಯವಾದ ದಾರ ಅಲ್ಲ ಸರ್. ಇದ್ರ ಹೆಸರು ಕಿಲ್ಲರ್ ಮಾಂಜ ಅಂತ. ಇದನ್ನ ತಯಾರಿಸುವಾಗಿ ಬಳಸುವಂತ ವಸ್ತುಗಳು ನಮ್ಗೆ ಕ್ಯಾನ್ಸರ್, ಉಸಿರಾಟ ತೊಂದರೆ, ಇದೇ ರೀತಿ 10 ಹಲವು ರೋಗಗಳನ್ನ ಬರುತ್ತೆ. ನೀವೇ ಹೇಳಿ, ನಿಮ್ಮ ಮಕ್ಳಿಗೆ ಈ ರೋಗಗಳೆಲ್ಲ ಬರ್ಬೇಕಾ ಸರ್? ಅಷ್ಟೇ ಅಲ್ಲ, ನೀವು ಹಾರಿಸ್ತಾರ ಈ ಗಾಳಿಪಟ ಯಾವ್ದೋ ಮರಕ್ಕೋ ಅಥವಾ ಲೈಟ್ ಕಂಬಕ್ಕೋ ಸಿಕ್ಕಾಕೊಂಡು ದಾರ ಅಲ್ಲೇ ಉಳಿತಾ ಇದೆ. ಆ ದಾರಕ್ಕೆ ಪಕ್ಷಿಗಳು ಬಂದು ಸಿಕ್ಕಾಕೊಂಡು ಅದು ಪ್ರಾಣ ಹೋಗ್ತಾ ಇದೆ. ಅಂಕಲ್, ಹಾಗಿದ್ರೆ ಇನ್ ಮುಂದೆ ನಾವು ಗಾಳಿಪಟ ಹಾರಿಸಂಗಿಲ್ವಾ? ಗಾಳಿಪಟ ಹಾರಿಸ್ಬಾರ್ದು ಅಂತ ಯಾರಪ್ಪ ಹೇಳಿದ್ದು ನಿಂಗೆ? ಈಗ ತಾನೆ ನೀವೇ ಹೇಳಿದ್ರಲ್ಲ ಅಂಕಲ್. ನಿಮ್ಗೊಂದು ಕತೆ ಹೇಳ್ತೀನಿ, ಆಮೇಲೆ ಡಿಸೈಡ್ ಮಾಡಿ ಗಾಳಿಪಟ ಹಾರಿಸ್ಬೇಕೋ ಬೇಡವಾ ಅಂತ. ಕತೆನಾ? ಯಾವ ಕತೆ ಅಂಕಲ್? ನಿಮ್ ತರನೇ ಇಬ್ರು ಫ್ರೆಂಡ್ಸ್ ಕತೆ. ಒಂದೂರಲ್ಲಿ 2 ಹಕ್ಕಿಗಳಿದ್ವು. ಹಕ್ಕಿಗಳ? ಹಕ್ಕಿಗಳೇ ಹಕ್ಕಿ 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 ಹಾರುವ ಹಕ್ಕಿ, ಹಸಿರು ಬಣ್ಣದ ಸುಂದರ ಹಕ್ಕಿ. ಚಿಟಪಟ ರೆಕ್ಕೆಯ ಬಡಿಯುತ್ತಲಿತ್ತು, ಚಿಲಿಪಿಲಿ ಹಾಡನ್ನು ಹಾಡುತ್ತಲಿತ್ತು. ಹಕ್ಕಿ ಹಕ್ಕಿ ಹಾರುವ ಹಕ್ಕಿ, ಹಸಿರು ಬಣ್ಣದ ಸುಂದರ ಹಕ್ಕಿ. ಆಕಾಶದೆತ್ತರ ಹಾರುತ್ತಲಿತ್ತು, ಆಕಾಶದೆತ್ತರ ಹಾರುತ್ತಲಿತ್ತು. ಸುಂದರ ಪಕ್ಷಿಯ ಸ್ನೇಹವು ಇತ್ತು. ಹಕ್ಕಿ ಹಕ್ಕಿ ಹಾರುವ ಹಕ್ಕಿ, ಹಸಿರು ಬಣ್ಣದ ಸುಂದರ ಹಕ್ಕಿ. ಕಿರಿಕಿರಿ ಮಾತನ್ನು ಹಾಡಲೆ ಹಕ್ಕಿ, ಹಣ್ಣನ್ನು ಕಸಬದ ತಿನ್ನಲೆ ಹಕ್ಕಿ. ನೀರಲ್ಲಿ ಮುಳುಗಿ ಹೇಳಲೆ ಹಕ್ಕಿ, ನೀರಲ್ಲಿ ಮುಳುಗಿ ಹೇಳಲೆ ಹಕ್ಕಿ, ಮತ್ತೆ ಆಗಸಕ್ಕೆ ಹಾರಲೆ ಹಕ್ಕಿ. ಹಕ್ಕಿ ಹಕ್ಕಿ ಹಾರುವ ಹಕ್ಕಿ, ಹಸಿರು ಬಣ್ಣದ ಸುಂದರ ಹಕ್ಕಿ. ಹಕ್ಕಿ ಹಕ್ಕಿ ಹಾರುವ ಹಕ್ಕಿ, ಹಸಿರು ಬಣ್ಣದ ಸುಂದರ ಹಕ್ಕಿ. ನನಗಂತೂ ತುಂಬಾ ಸುಸ್ತಾಗೋಯ್ತು ಕಣೋ. ಇಷ್ಟಕ್ಕೆ ಸುಸ್ತಾದ್ರೆ ಹೆಂಗೋ? ಇನ್ನ ತುಂಬಾ ಇದೆ. ನೀನ್ ಬೇಕಾದ್ರೆ ಹೋಗು, ನಾನು ಇಲ್ಲೇ ಇರ್ತೀನಿ. ಹಾಗಾದ್ರೆ ನಿನ್ ಹಣ್ಗಳು ಬೇಡವಾ? ಹಣ್ಣುಗಳ ಬೇಕು ಬೇಕು ಬೇಕು. ಹಾಗಾದ್ರೆ ನಾವು ಹಾರ್ಬೇಕು. ಕಾರಣ ಬಾ ಹಾರೋಣ. ನೋಡುದ್ರಲ್ಲ ಮಕ್ಕಳ, ಹಕ್ಕಿಗಳು ಎಷ್ಟು ಖುಷಿ ಖುಷಿಯಾಗಿ ಹಾರಾಡ್ಕೊಂಡು ಆಟ ಆಡ್ಕೊಂಡಿದ್ವು ಅಂತ. ಹೌದು ಅಂಕಲ್, ತುಂಬಾ ಖುಷಿಯಾಗಿದ್ವು. ಆದ್ರೆ ಆ ಖುಷಿ ತುಂಬಾ ದಿನ ಇರ್ಲಿಲ್ಲ ನೋಡಿ. ಯಾಕೆ ಅಂಕಲ್, ಏನಾಯ್ತು? ಆ ಹಕ್ಕಿಗಳು ಎಲ್ಲೋದ್ವು? ಆ ಹಕ್ಕಿಗಳಿಗೆ ಎಲ್ಲೋದ್ವು? ಹಕ್ಕಿಗಳಿಗೆ ಏನಾಯ್ತು ಅಂತ ನೀವೇ ನೋಡಿ ಈಗ. ಅಲ್ಲಿ ನೋಡು, ಎಷ್ಟೊಂದು ಹಣ್ಣುಗಳಿವೆ. ಹೌದು, ಎಷ್ಟೊಂದು ಹಣ್ಣುಗಳಿವೆ. ನಾನಂತೂ ಹೊಟ್ಟೆ ತುಂಬಾ ತಿನ್ಬಿಡ್ತೀನಿ. ನಾನು ಅಷ್ಟೇ ಅಪ್ಪ, ಒಂದು ವಾರಕ್ಕಾಗೋಷ್ಟು ತಿನ್ಬಿಡ್ತೀನಿ. ಬಾ ತಿನ್ನೋಣ. ಇಲ್ಲ ನೋಡ, ಎಷ್ಟೊಂದು ಹಣ್ಣುಗಳಿದೆ. ಆ ಮರದಲ್ಲಿ ನೋಡ ಎಷ್ಟೊಂದು ಹಣ್ಣುಗಳಿದೆ. ಅಲ್ಲಾಗೆ ತಿನ್ನೋಣ. ನೀನ್ ಬೇಕಾದ್ರೆ ಹೋಗು, ನಂಗಿಲ್ಲ ತುಂಬಾ ಚೆನ್ನಾಗಿದೆ, ನಾನು ಇಲ್ಲೇ ತಿಂತೀನಿ. ಅಯ್ಯೋ 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 ಅಯ್ಯೋ, ಏನಾಯ್ತು? ನಾನು ಸಿಗಾಕೊಂಡಿದ್ದೀನಿ ಕಣ, ನನ್ನನ್ನು ಕಾಪಾಡು. ಅಯ್ಯೋ ಅಯ್ಯೋ, ನಾನು ಏನ್ ಮಾಡ್ಲಿ ಈಗ? ಅಪ್ಪ, ಏನ್ ಮಾಡ್ಲಿ? ಅಯ್ಯೋ, ಅಯ್ಯೋ, ಯಾರಾದ್ರೂ ಕಾಪಾಡಿ.